ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತೆ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಇನ್ನೋರ್ವರು ಅರುಣ್ ಭಾಯ್ ಅವರು ರಾಜ್ಯ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಸಂಚಾಲಕರು. ಅದೇ ರೀತಿ ನನ್ನ ಬಲಭಾಗದಲ್ಲಿ ಅಚಿಂತ್ ಅವರು ಕರ್ನಾಟಕ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಸಹ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಪ್ರಶಾಂತ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ. ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ತೀರ್ಕೊಂಡ್ರು, ಎಲ್ಲರೂ ಅವ್ರ ಹತ್ರ ರಾಜಕೀಯ ಮಾಡಕ್ಕೆ ಬರ್ತಾರ. ಅಲ್ಲಿ ಏನು ಜನಕ್ಕೆ ಮಾನವೀಯತೆ ಸಾಂತ್ವನ ಹೇಳೋದು ಏನಿರಲ್ಲ. ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಪ್ರೂವ್ ಆಗ್ತೀಯಾ ಅವ್ನು ಗೂಂಡ ಇಲ್ಲ ಅಂದ್ರೆ ಅವನೇ ಕಮಲೇಶ್ ಬಿಂದ್ ಏನಾದ್ರು ಕೊಲೆಗಾರ ಅಂತ ಪ್ರೂವ್ ಆಗಿದ್ದಾಗ ನಮ್ಮ ನಾಯಕರಲ್ಲಿ ಹೋದ್ರೆ ತಪ್ಪು ನೀವು ಹೇಳಿದ್ರೆ ನಾವು ಕೇಳ್ತೀವಿ. ಇಲ್ಲ ಸರ್, ಅದು ವಿಚಾರಣೆ ಮಾಡಕ್ ನೀವು ಕರ್ಕೊಂಡು ಹೋಗಿದ್ದೀರಲ್ಲ. ಅಲ್ಲ ಸರ್, ವಿಚಾರಣೆ ಮಾಡಕ್ ಕರ್ಕೊಂಡು ಹೋಗಿದ್ದೀರಲ್ಲ, ವಿಚಾರಣೆ ಮಾಡಿ ಕೋರ್ಟ್ಗೆ ಹಾಕಿ ಜೈಲ್ಗೆ ಹಾಕಿ ನೇಣಿಗೆ ಹಾಕಿ ಅದು ಬಿಟ್ಟು ಆ ಸಾಂತ್ವನ ಹೇಳಕ್ ಹೋಗಿದ್ರು ಅಷ್ಟೇ. ಅದು ಎಣದ ಮೇಲೆ ರಾಜಕೀಯ ಅಂತ ನೀವು ಬಿಂಬಿಸ್ಬೇಡಿ ದಯವಿಟ್ಟು. ಸಿಬಿಐ ಕೊಡ್ಲಿ ಸರ್, ಅವರು ಸುಳ್ಳು ಅಂತ ಎಂದು ಪ್ರೂವ್ ಮಾಡ್ತಾರ ನಾವು ನೋಡ್ಬೇಕಾಗಿದೆ ಈ ಪ್ರಕರಣ. ಹಂಗಾದ್ರೆ ಸರ್ಕಾರದ ಏನು CBI CID COD ಈ ತರ ಯಾವ್ದಿದೆ ಅದ್ರ ಮೇಲೆಲ್ಲ ತಮ್ಗೆ ನಂಬಿಕೆ ಇದೆ, ಬಿಜೆಪಿ ಅವರು ಅದ್ರಲ್ಲಿ ಏನು ಕೈವಾಡ ಮಾಡಲ್ಲ ಅಂತ? ಸರ್, ಎಲ್ಲದಕ್ಕೂ ಒಂದು ಕೊನೆ ಇದೆ ಸರ್. ಇದೇ ರೀತಿ ಎಲ್ಲದಕ್ಕೂ ಮೋಸ ಮಾಡ್ಕೊಡೋದು ಒಂದ್ ದಿವಸ ಪಾಪದ ಕೊಡೋದು ತುಂಬುತ್ತೆ. ಬಿಜೆಪಿ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಅವತ್ತವ್ರು ಅದನ್ನ ಅನುಭವಿಸಲೇಬೇಕಾಗುತ್ತೆ. ಈ ರೀತಿ ಮಾಡಿರ್ತಾರಲ್ಲ ಮಣ್ಣು ಮುಕ್ಕಿರೋದು ನಾವು ನಮ್ಮ ಕಣ್ಮುಂದೆ ನೋಡಿದ್ವಿ. ಏನೇನಾಯ್ತು ಈಗ ಇಲ್ಲಿ ನಮ್ಮ ಗಣಿ ದಣಿಗಳು ಅಂತ ಹೇಳ್ಕೊಂಡು ಇಲ್ಲಿ ಏನೇನೋ ಪ್ರಕರಣಗಳು CBI CID ಎಲ್ಲ ಅವ್ರ ಕೈಯಲ್ಲಿತ್ತು. ಲಾಸ್ಟ್ ಏನಾಯ್ತು, ನಿಮ್ಮಂತವ್ರು ಯಾರೊಬ್ರು ಅಂತ ಪ್ರಕರಣಗಳನ್ನ ಹೊರಗಡೆ ತಂದ್ರಿ, ಎಲ್ಲ ಜೈಲ್ಗೆ ಹೋಗಿ. ಬಿಜೆಪಿ ಅವ್ರದ್ದು ಎಲ್ಲ ಇದೇ ಕಥೆನೆ. ಪ್ರಚಾರವನ್ನ ಮತ್ತು ವ್ಯಾಪ್ತಿಯನ್ನ ಪಡಿತಾ ಇದೆ. ಇದನ್ನ ತಡೆಯಲಿಕ್ಕಾಗದೆ, ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಇಂಥ ಒಂದು ಮೀನುಗಾರ ಸಮಾಜ ಉತ್ತರ ಪ್ರದೇಶದಲ್ಲಿ ನೆಲೆ ಊರಿದ್ರೆ ಈ ವಿಕಾಸಶೀಲ್ ಪಾರ್ಟಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ಸ್ಥಾನಮಾನವನ್ನು ಪಡಿತದೆ ಅನ್ನೋ ಕಾರಣಕ್ಕೆ ಈ ನಮ್ಮ ಸಮಾಜದ ಮನಸ್ಥೈರ್ಯವನ್ನ ಕಸಿಲಿಕ್ಕೆ ಈ ರೀತಿಯ ಒಂದು ಎನ್ಕೌಂಟರ್ ಮೂಲಕ ನಮ್ಮ ಮನಸ್ಥೈರ್ಯವನ್ನು ಕಸಿಯೋ ಪ್ರಯತ್ನ ಮಾಡಿದ್ದಾರೆ ಅಂತ ನಾನಾದ್ರೂ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಮ್ಮ ಸಮಾಜದ ಕಾರ್ಯಕರ್ತನ್ನ ಎನ್ಕೌಂಟರ್ ಮಾಡಿದ್ದೀರಿ. ಅದು ನಿಮ್ಮ ಸುಭದ್ರಿನಲ್ಲಿ ಇಟ್ಕೊಂಡು 2 ದಿವಸ ಅವ್ರನ್ನ ದಸ್ತಗಿರಿ ಮಾಡಿ ನೀವತ್ತೇನು ಎನ್ಕೌಂಟರ್ ಮಾಡಿದ್ದೀರಿ, ಇದು ಸರಿಯಲ್ಲ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮುಖೇಶ್ ಸೈನಿಯವರು ಆ ಒಂದು ಫ್ಯಾಮಿಲಿಗೆ ಸಾಂತ್ವನ ಹೇಳಲಿಕ್ಕೆ ಏನಲ್ಲಿಗೆ ಅವ್ರ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು, ಮತ್ತು ನೀವು ಸಾಯಂಕಾಲ ತಗೊಂಡೋಗಿ 100 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನು ನಾವು ದೇಶಾದ್ಯಂತ ಖಂಡಿಸ್ತೀವಿ. ನಾವು ಇಲ್ಲಿ 23 ಕೋಟಿ ಜನ ಇದ್ದೀವಿ. ಮೋದಿಜಿ 23 ಕೋಟಿ ಜನ ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ಏನಾಗುತ್ತೆ ಅಂತ ನಿಮಗೂ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸುಮಾರು ನಮ್ಮ ಸಮಾಜದ ಧ್ವನಿನ ಅಣಗಿಸ್ಲಿಕ್ಕೆ ನೀವು ಸುಮಾರು ಕಾರ್ಯತಂತ್ರಗಳನ್ನ ನೀವು ರೂಪಿಸಿ ಅದರಲ್ಲಿ ಯಶಸ್ಸಾಗಿದ್ದೀರಿ ಅಂದ್ಕೊಂಡಿದ್ದೀರಿ. ಇದೆಲ್ಲ ನಿಮಗೆ ಒಂದೊಂದೇ ಪಾಠ. ಈಗ ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ವಿ VIP ಇಂದ. 4 ಜನನ ನೀವು ಪರ್ಚೇಸ್ ಮಾಡಿದ್ರಿ. ಎಲ್ಲ ರಾಜ್ಯದಲ್ಲೂ ಯಾವುದೇ ಒಂದು ಸರ್ಕಾರ ನೀವು ಹಿಡಿಬೇಕು ಅಂತ ಹೇಳಿದ್ರೆ ಯಾರನ್ನೇ ಆಗಲಿ ನೀವು ಪರ್ಚೇಸ್ ಮಾಡ್ತೀರಿ. ಮತ್ತೆ ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಎನ್ಕೌಂಟರ್ ಮಾಡ್ತೀರಿ. ಇದನ್ನ ದೇಶಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು. ನಮ್ಮ ಮುಖೇಶ್ ಸೈನಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ನೀವು ಅರೆಸ್ಟ್ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಈ ಒಂದು ವಿಚಾರವನ್ನ
ಉನ್ನತ ಮಟ್ಟದ ತನಿಖೆಗೆ ನೀವು ಒಪ್ಪಿಸ್ಬೇಕು. ಮತ್ತು ಈ ರಾಜ್ಯದಲ್ಲಿ ಯಾವೊಂದು UP ರಾಜ್ಯದಲ್ಲಿ ಮುಂದಿನ ಡಿಸೆಂಬರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ನೀವೇನೀಗ ಮಹಾನಾಯಕ ಅಂತೇಳಿ ಸಂಜಯ್ ನಿಷಾದ್ನ ನೀವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ನಿಮಗೆಲ್ಲ ತಕ್ಕ ಉತ್ತರ ನಮ್ಮ ಸಮಾಜ ನಮಗೆ ಕೊಡುತ್ತೆ VIP ಪಾರ್ಟಿ ಮುಖಾಂತರ. ಸಂಜಯ್ ನಿಷಾದ್ ಜಿ, ನೀವಲ್ಲಿ ಆ ಮಂತ್ರಿಗಿರಿಗೆ ಏನು ಅಂದ್ಕೊಂಡಿದ್ದೀರಿ? ನೀವು ಹೊರಗಡೆ ಬನ್ನಿ. ಇವತ್ತು ಸಮಾಜದ ಅಮಾಯಕರ ಮರಣ ಹೋಮ ನಡೀತಾ ಇದೆ. ನೀವು ಹೊರಗಡೆ ಬಂದು ಇದನ್ನೆಲ್ಲ ಖಂಡಿಸ್ಬೇಕು. ಇಲ್ಲ ಅಂದರೆ ಸಂಜಯ್ ನಿಷಾದ್ ಜಿನೂ ನೆಕ್ಸ್ಟ್ ಸೋಲ್ತಾರೆ.